ಹಾಯ್ ಫ್ರೆಂಡ್ಸ್, ಬಿಗ್ ಬಾಸ್ 11ನ ಕಂಟೆಸ್ಟೆಂಟ್ ಮೋಕ್ಷಿತಾ ತನ್ನ 20ನೇ ವಯಸ್ಸಿನಲ್ಲೇ ಜೈಲಿಗೆ ಹೋಗಿದ್ರಂತೆ. ಇವರ ಅಸಲಿ ಹೆಸರೇನು, ಇವರು ಜೈಲಿಗೆ ಯಾಕೆ ಹೋದ್ರು ಅಂತ ಹೇಳ್ತೀನಿ ಬನ್ನಿ. ಹೌದು ಫ್ರೆಂಡ್ಸ್, ಮೋಕ್ಷಿತಾ ಪೈ ಇವಳ ಅಸಲಿ ಹೆಸರು ಐಶ್ವರ್ಯ ಪೈ ಅಂತ. ಇವಳೇನು ಬಿ.ಕಾಮ್ ವಿದ್ಯಾಭ್ಯಾಸ ಮಾಡಿರ್ತಾಳೆ. ಸೊ 2014ರಲ್ಲಿ ಬಿ.ಕಾಮ್ ಆದ ಮೇಲೆ ಇವಳು ಮನೆಯಲ್ಲಿಯೇ ಟ್ಯೂಷನ್ ಹೇಳ್ತಾ ಇರ್ತಾಳೆ. ಅಂದರೆ ಚಿಕ್ಕ ಮಕ್ಕಳಿಗೆ ಟ್ಯೂಷನ್ ಅನ್ನು ಕಲಿಸ್ತಾ ಇರ್ತಾಳೆ. ಇವಳಿಗೆ ಒಬ್ಬ ಗೆಳೆಯ ಕೂಡ ಇರ್ತಾನೆ. ಅವನ ಹೆಸರು ನಾಗಭೂಷಣ್. ಅವನು ಕೂಡ MBA ಮಾಡಿರ್ತಾನೆ. ಅವನಿಗೆ ಕೆಲಸ ಇರೋದಿಲ್ಲ. ಕೆಲಸಕ್ಕಾಗಿ ಅಲ್ಲಿ ಇಲ್ಲಿ ಅಲ್ದಾಡ್ತಾ ಇರ್ತಾನೆ. ಅವನೇನು ಶಾರ್ಟ್ಕಟ್ ವೇ ಅನ್ನು ಯೂಸ್ ಮಾಡಿ ದುಡ್ಡು ಮಾಡಬೇಕು ಅಂತ ಪ್ಲಾನ್ ಮಾಡಿರ್ತಾನೆ. ಕಿಡ್ನ್ಯಾಪ್ ಮಾಡೋ ಪ್ಲಾನ್ ಮಾಡ್ತಾರೆ. ತನ್ನದೇ ವಿದ್ಯಾರ್ಥಿಯಾದ ಪವಿತ್ರ ಅಂತ ಒಂದು ವಿದ್ಯಾರ್ಥಿ ಏನಿರ್ತಾಳೆ ಅವಳನ್ನ ಕಿಡ್ನ್ಯಾಪ್ ಮಾಡೋ ಪ್ಲಾನ್ ಮಾಡ್ತಾರೆ. ರಾಜಾಜಿನಗರ್ನ ಪ್ರಕಾಶ್ ನಗರಲ್ಲಿ ಏನು ಟ್ಯೂಷನ್ ಮುಗಿಸ್ಕೊಂಡು ಪವಿತ್ರ ಇನ್ನೇನು ಮನೆ ಹತ್ರ ಹೋಗ್ತಾ ಇರ್ತಾಳೆ. ಅದೇ ಸಮಯದಲ್ಲಿ ಕಾರ್ನಲ್ಲಿ ಬಂದು ನಾಗಭೂಷಣ್ ಆ ಹುಡುಗಿನ ಕಿಡ್ನ್ಯಾಪ್ ಮಾಡಿ ತನ್ನದೇ ಮನೆಯಲ್ಲಿ ಅಡಗಿಸಿರ್ತಾನೆ. ಈ ಒಂದು ಪವಿತ್ರ ತಂದೆ ಹೋಟೆಲ್ ಉದ್ಯಮಿ ಆಗಿರ್ತಾರೆ. ಸೊ ಇವ್ರ ಹತ್ರ ದುಡ್ಡಿದೆ ಅಂದ್ಕೊಂಡು ಏನು ಪವಿತ್ರ ತಂದೆಗೆ ಕಾಲ್ ಮಾಡ್ತಾರೆ. ರ್ಯಾನ್ಸಮ್ ಹಣಕ್ಕೆ ಡಿಮ್ಯಾಂಡ್ ಮಾಡ್ತಾರೆ. ಅದೇ ಥರ 25 ಲಕ್ಷಕ್ಕೆ ಡಿಮ್ಯಾಂಡ್ ಮಾಡ್ತಾರೆ. ಕಿಡ್ನ್ಯಾಪ್ ಹಣಕ್ಕೇನು ಬೇಡಿಕೆ ಇಟ್ಟ ಮೇಲೆ ಅವ್ರಿಗೇನು ಕಾಲ್ ಮಾಡ್ತಾರೆ. ಅವಾಗ ಪವಿತ್ರ ಅವ್ರ ತಂದೆ ಏನು ಮಾಡ್ತಾರೆ ಅಂದರೆ ಈ ಥರ